ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನುಲ ಕಣಿನ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಮೂಟ್ ಕೋರ್ಟ್ ಅಥವಾ ಕಲ್ಪಿತ ನ್ಯಾಯಾಲಯ ಅಥವಾ ಕಾಲ್ಪನಿಕ ನ್ಯಾಯಾಲಯ ಅಥವಾ ಅಣುಕು ನ್ಯಾಯಾಲಯ ಅಥವಾ ವಾದ ಸಮರ್ಥನವಾದ ನ್ಯಾಯಾಲಯದ ಬಗ್ಗೆ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ ಭಾವಿ ವಕೀಲರೇ. ಅದಕ್ಕಿಂತ ಮುಂಚೆ ಈ ಸಬ್ಜೆಕ್ಟ್ ಯಾರಿಗೆ ಅನ್ವಯಿಸ್ತದೆ, ಈ ಮೂಟ್ ಕೋರ್ಟ್ ಅನ್ನೋದು ಯಾವ ಸೆಮಿಸ್ಟ್ರಲ್ಲಿ ಬರ್ತದೆ ಅಂತ ನಿಮಗೆ ಒಂದು ಸಂದೇಹ ಇರ್ತದೆ. ಆತ್ಮೀಯ ಭಾವಿ ವಕೀಲರೇ, ಈಗ ಯಾರು 3 ಇಯರ್ LLB ಸಂಬಂಧಪಟ್ಟಂಗೆ ಫೈನಲ್ ಸೆಮಿಸ್ಟರಲ್ಲಿ ಅಂದರೆ 6ನೇ ಸೆಮಿಸ್ಟರಲ್ಲಿ ಯಾರು ಪ್ರೆಸೆಂಟ್ ಸ್ಟಡಿ ಮಾಡ್ತಿದ್ರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಈ ಮೂಟ್ ಕೋರ್ಟ್ ಅನ್ವಯಿಸ್ತದೆ. ಅದೇ ರೀತಿಯಾಗಿ 5 ವರ್ಷದ LLBಗೆ ಸಂಬಂಧಪಟ್ಟಂತೆ ಯಾರು 10ನೇ ಸೆಮಿಸ್ಟರಲ್ಲಿ ಪ್ರೆಸೆಂಟ್ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಮೂಟ್ ಕೋರ್ಟು ಸಬ್ಜೆಕ್ಟು ಪ್ರತಿಯೊಬ್ಬರಿಗೂ ಕೂಡ ಇರ್ತದೆ. ಮೂಟ್ ಕೋರ್ಟ್ ಅಂದರೆ ಏನು, ಕಲ್ಪಿತ ನ್ಯಾಯಾಲಯ ಅಂದರೆ ಏನು ಅಥವಾ ಅಣುಕು ನ್ಯಾಯಾಲಯ ಅಂದರೆ ಏನು ಅಂತ ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ ಭಾವಿ ವಕೀಲರೇ. ತುಂಬ ಅಂದರೆ ತುಂಬ ಮಹತ್ವ